ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೌಲ್ಯ ಯೂಟ್ಯೂಬ್ ಚಾನಲ್. ಇದು ಫ್ರೈಡೇ ಮಾರ್ನಿಂಗ್ ಮಿನಿ ಬ್ಲಾಗ್. ಆಚೆ ತುಂಬ ಚಳಿ ಇರೋದ್ರಿಂದ ಒಂದು ಸೂಪ್ ಮಾಡೋಣ, ಕಾರ್ನ್ ಸೂಪ್ ಮಾಡೋಣ ಅಂತ ಅಂದ್ಕೊಂಡೆ. ಕಾರ್ನ್ ಸೂಪ್ ಮಾಡೋಕ್ಕೆ ಮೊದಲು ಒಂದು ಪಾತ್ರೆನ ಕಾಯಕ್ಕಿಟ್ಟು ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿ ಅದಕ್ಕೆ ಕಟ್ ಮಾಡಿರೋ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂತರ ಹಸಿ ಕಾರ್ನ ಆ್ಯಡ್ ಮಾಡಿ ಕಾರ್ನು ಸ್ವಲ್ಪ ಫ್ರೈ ಆಗೋವರೆಗೂ ಬಿಟ್ಟು ನಂತರ 1-2 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಅದು ಬಾಯ್ಲ್ ಆಗೋವರೆಗೂ ಅದನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು. ನಂತರ ಇನ್ನೊಂದು ಮಿಕ್ಸಿ ಜಾರ್ಗೆ ಹಸಿ ಕಾರ್ನ ಹಾಕ್ಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಆ ಕುದಿ ಬಂದ ಮೇಲೆ ಅದಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು. ಕಾರ್ನ್, ತರಕಾರಿಗೂ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಬೆಂದ ನಂತರ ಬೆಂದಿದೆಯಾ ಅಂತ ಸ್ವಲ್ಪ ಚೆಕ್ ಮಾಡಿಕೊಂಡು ಸ್ವಲ್ಪ ಸಾಲ್ಟು ಸ್ವಲ್ಪ ಪೆಪ್ಪರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 1-2 ಕುದಿ ಬರೋವರೆಗೂ ವೆಯ್ಟ್ ಮಾಡ್ಕೋಬೇಕು. ನಂತರ ತುಂಬ ಟೇಸ್ಟಿಯಾಗಿರೋಂಥ ರುಚಿಯಾಗಿರೋಂಥ ಈ ಚಳಿಗಂತೂ ತುಂಬ ಸಖತ್ತಾಗಿರೋವಂಥ ಕಾರ್ನ್ ಸೂಪ್ ರೆಡಿ ಆಗುತ್ತೆ. ಮನೆಯಲ್ಲಿರೋ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಆರಾಮಾಗಿ ಮಾಡ್ಕೋಬೋದು. ಇದ್ರ ಜೊತೆ ನಾನು ಸ್ವಲ್ಪ ಪಲಾವ್ ಮಾಡ್ಕೊಂಡಿದ್ದೆ. ಪಲಾವ್ ಜೊತೆಗೆ ಸ್ವಲ್ಪ ಚಟ್ನಿ ಅಥವಾ ಮೊಸರು ಬಜ್ಜಿ ಏನಾದರೂ ಇರಲೇಬೇಕು. ಸೊ ಹಾಗಾಗಿ ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಪೀನಟ್ ಸಲಾಡ್ ಥರ ಮಾಡ್ಕೊಂಡಿದ್ದೆ. ಅವಳಿಗೆ ನಮ್ಮ ಆದ್ಯಮ್ಮಂಗೆ ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ಗೂ ಆಗುತ್ತೆ ಅಂತ ಪೀನಟ್ಸ್ನ ಓವರ್ ನೈಟ್ ಸ್ವಲ್ಪ ನೆನೆಸಿಟ್ಟು ನಂತರ ಬೆಳಗ್ಗೆ ಎದ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿಕಾಯಿ, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಸಾಲ್ಟ್ ಎಲ್ಲ ಸೇರಿಸ್ಕೊಂಡ್ರೆ ಪೀನಟ್ ಸಲಾಡ್ ರೆಡಿ ಆಗಿಬಿಡುತ್ತೆ. ತುಂಬ ಈಸಿಯಾಗಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು. ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಆಚೆ ಕಡೆ ಏನೋ ಅನ್ವಾಂಟೆಡ್ ಥಿಂಗ್ಸ್ನ ಕೊಡಿಸೋದಕ್ಕಿಂತ ಮನೇಲೇ ಈ ಥರ ಮಾಡಿ ಕೊಟ್ಟರೆ ಬೆಸ್ಟ್ ಅಂತ ನನಗನ್ಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.